Humanity is the best religion to mankind. Humanity. ನನ್ನ ಹೆಸರು ಪುಷ್ಪಾವತಿ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಕ್ವಾಡಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಇಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕಳೆದ 4 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಇದ್ದೇನೆ. ಈ ಶಾಲೆ ಹಲವಾರು ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದರ ಮೂಲಕ ಆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಬಾಳನ್ನು ಹಸನು ಮಾಡಿಕೊಂಡಿದ್ದಾರೆ ಹಾಗೂ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಂಡಿರುತ್ತಾರೆ. ಇದು ತಂತ್ರಜ್ಞಾನದ ಯುಗ. ನಮ್ಮ ಪಾಠ ಬೋಧನೆಯಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಮಕ್ಕಳಿಗೆ ಪರಿಣಾಮಕಾರಿಯಾದ ಹಾಗೂ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ನಾವು ಊರಿನ ಒಬ್ಬ ದಾನಿಗಳನ್ನು ಸಂಪರ್ಕಿಸಿ ಒಂದು ಪ್ರಾಜೆಕ್ಟರನ್ನು ಪಡೆದುಕೊಂಡಿದ್ದೇವೆ. ಅದರ ಬಳಕೆ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಆಗಬೇಕೆನ್ನುವುದೇ ನಮ್ಮ ಆಶಯವಾಗಿತ್ತು. ಅದಕ್ಕಾಗಿ ಶಾಲೆಯಲ್ಲಿರುವ ಕಂಪ್ಯೂಟರ್ಗಳು ಎಲ್ಲವೂ ಬಳಕೆಗೆ ಅಯೋಗ್ಯವಾಗಿದ್ದವು. ಆಗ ನಮಗೆ ಲ್ಯಾಪ್ಟಾಪಿನ ಒಂದು ಅವಶ್ಯಕತೆ ಬಹಳವಾಗಿ ಕಂಡಿತು. ನಮ್ಮ ಶಾಲೆಯಲ್ಲಿ ಪ್ರಸ್ತುತ 85 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಅಕ್ಷರ ದಾಸೋಹ ಕಾರ್ಯಕ್ರಮವು ತುಂಬ ಉತ್ತಮವಾಗಿ ನಡೆಯುತ್ತಿದೆ. ಆದರೆ ನಮ್ಮ ಮಕ್ಕಳು ಮಧ್ಯಾಹ್ನದ ಊಟಕ್ಕಾಗಿ ತಟ್ಟೆಯನ್ನು ಅವರವರ ಮನೆಯಿಂದಲೇ ತರಬೇಕಾದ ವ್ಯವಸ್ಥೆ ಇದೆ. ಅವರ ಭಾರ ಕಡಿಮೆ ಮಾಡುವ ನಿಟ್ಟಿನಲ್ಲಿ ನಾವು ಹ್ಯುಮ್ಯಾನಿಟಿ ಟ್ರಸ್ಟ್ನವರಿಗೆ ಲ್ಯಾಪ್ಟಾಪಿನ ಜತೆಗೆ ಊಟದ ತಟ್ಟೆಯನ್ನು ಒದಗಿಸುವ ಮನವಿಯನ್ನು ಕೂಡ ನೀಡಿದ್ದೇವೆ. ನಮ್ಮ ಶಾಲೆ ಸುಂದರವಾದ ಹಳ್ಳಿಯ ಪರಿಸರದಲ್ಲಿದ್ದು ಇಲ್ಲಿ ಸರ್ಕಾರಿ ಶಾಲೆಯಾದರೂ ಕೂಡ ಸಾಕಷ್ಟು ಸ್ಥಳಾವಕಾಶವನ್ನು ಹೊಂದಿದೆ. ಸುಮಾರು 4 ಎಕರೆಗಳಷ್ಟು ವಿಸ್ತೀರ್ಣದ ಆಟದ ಮೈದಾನ ಇದೆ. ಆದ್ದರಿಂದ ಮಕ್ಕಳಿಗೆ ಒಳ್ಳೆಯ ದೈಹಿಕ ಶಿಕ್ಷಣ ಶಿಕ್ಷಕರು ದೈಹಿಕ ಚಟುವಟಿಕೆಗಳನ್ನು ಮಾಡಿಸಲು ಕೂಡ ಅವಕಾಶ ಇದೆ. ಹಾಗೆ ಪ್ರತಿ ಶನಿವಾರದಂದು ಶಾಲೆಯಲ್ಲಿ ಮಕ್ಕಳಿಗೆ ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ನಾವು ಸಾಕಷ್ಟು ಅವಕಾಶವನ್ನು ಕೊಟ್ಟು ಮಕ್ಕಳ ಸಂಸತ್, ಬಾಲಸಭೆ, ಕ್ವಿಜ್ ಮುಂತಾದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಊರಿನ ಶಿಕ್ಷಣ ತಜ್ಞರಿಂದಲೂ ಮಕ್ಕಳಿಗೆ ಅನೇಕ ಚಟುವಟಿಕೆಗಳನ್ನು ಮಾಡಿಸ್ತಾ ಇದ್ದೇವೆ. ಸರಕಾರಿ ಕನ್ನಡ ಮಾಧ್ಯಮ ಶಾಲೆಯಾಗಿದ್ದರೂ ಕೂಡ 1ನೇ ತರಗತಿಯಿಂದಲೇ ಇಂಗ್ಲೀಷನ್ನು ಒಂದು ಭಾಷೆಯಾಗಿ ಪರಿಣಾಮಕಾರಿಯಾಗಿ ಬೋಧಿಸುತ್ತಾ ಇದ್ದೇವೆ. ಇದರ ಪರಿಣಾಮವು ನಮಗೆ ಮಕ್ಕಳಿಂದ ಈಗ ವ್ಯಕ್ತವಾಗ್ತಾ ಇದೆ. ಮಕ್ಕಳು ಇಂಗ್ಲೀಷಿನಲ್ಲಿ ಚೆನ್ನಾಗಿ ಮಾತನಾಡುವಷ್ಟು ಸಾಮರ್ಥ್ಯವನ್ನು 7ನೇ ತರಗತಿಯ ಒಳಗೆ ಪಡೆಯುತ್ತಿದ್ದಾರೆ. ಇದು ನಮಗೆಲ್ಲರಿಗೂ ಸಂತೋಷ ಕೊಡುವ ವಿಚಾರವಾಗಿದೆ. ಶಾಲೆಯ ಮಕ್ಕಳ ಕಲಿಕೆಯಲ್ಲಿ ಪ್ರಗತಿ ಸಾಧಿಸಬೇಕೆಂಬುದೇ ಹಾಗೂ ಶಾಲೆಯು ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಹೊಂದಬೇಕೆನ್ನುವುದೇ ಮುಖ್ಯೋಪಾಧ್ಯಾಯಿನಿಯಾದ ನನ್ನ ಆಶಯವಾಗಿದೆ. ಅದಕ್ಕಾಗಿ ಅನೇಕ ದಾನಿಗಳು ಕೂಡ ಶಾಲೆಯ ಬಗ್ಗೆ ಅನೇಕ ದಾನಗಳನ್ನು ಕೊಟ್ಟಿರ್ತಾರೆ. ಹಾಗೆ ಈ ಹ್ಯುಮ್ಯಾನಿಟಿ ಟ್ರಸ್ಟಿಗೂ ಕೂಡ ನಾವು ಇವತ್ತಿಲ್ಲಿಗೆ ಬಂದಿದ್ದೇವೆ. ಅವರ ಸಹಾಯವನ್ನು ಶಾಲೆಯ ಬಗ್ಗೆ ಕೇಳ್ತಾ ಇದ್ದೇವೆ. ಅವರು ಒಪ್ಪುವ ಮನಸ್ಥಿತಿಯನ್ನು ಹೊಂದಿದ್ದಾರೆ. ಅವರಿಗೆ ಅವರು ಮಾಡುವಂತಹ ಈ ಸಮಾಜ ಸೇವೆಯು ಎಲ್ಲರಿಗೂ ಸ್ಫೂರ್ತಿಯಾಗಲಿ. ಹಾಗೆ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘ, SDMC, ಮಕ್ಕಳ ಪೋಷಕರು ಇವರೆಲ್ಲರೂ ಕೂಡ ಈ ಹ್ಯುಮ್ಯಾನಿಟಿ ಟ್ರಸ್ಟ್ನವರಿಗೆ ಆಗಿರ್ತಾರೆ. ಹಾಗೂ ಅವರನ್ನು ಪರಿಚಯ ಮಾಡಿಕೊಟ್ಟಂತಹ ನಮ್ಮೂರಿನವರೇ ಆದ ಸಮಾಜ ಸೇವಕಿ ಹಳೆ ವಿದ್ಯಾರ್ಥಿನಿಯಾದಂತಹ ಅಂಬಿಕಾ ಇವರಿಗೂ ಕೂಡ ಶಾಲೆಯ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಶಾಲಾ HM ರವರು ಹೇಳಿದ ಪ್ರಕಾರ 4 ಎಕರೆ ಸುಮಾರು 4 ಎಕರೆ ಜಾಗ ಶಾಲೆಗೆ ಇದೆ. ಸರ್ಕಾರಿ ಶಾಲೆ ಅದು. ನಿಜವಾಗಿ ಇದರ ಸದುಪಯೋಗವನ್ನು ಎಷ್ಟೋ ಬಡ ಮಕ್ಕಳು ಪಡೆಯಬಹುದಾಗಿದೆ. ಸರ್ಕಾರಿ ಶಾಲೆಗಳು ನಿಜವಾಗಿಯೂ ಬಡ ಮಕ್ಕಳಿಗೆ ಒಂದು ವರದಾನವಾಗಿದೆ. ಯಾಕೆಂದರೆ ಇಂಥ ಉತ್ತಮ ಶಿಕ್ಷಕರು ಅಲ್ಲಿ ಇದ್ದರೆ, ಒಂದು ಉತ್ತಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದ್ದರೆ ಖಂಡಿತವಾಗಿ ತುಂಬ ಕಡಿಮೆ ಖರ್ಚಲ್ಲಿ ವಿದ್ಯಾಭ್ಯಾಸ ಒಬ್ಬ ವಿದ್ಯಾರ್ಥಿಯ 7ನೇ ತರಗತಿ ತನಕ ಮತ್ತು ಅದರ ನಂತರ ಹೈಸ್ಕೂಲ್ನ ಕೂಡ ವಿದ್ಯಾಭ್ಯಾಸವನ್ನು ತುಂಬ ಕಡಿಮೆ ವೆಚ್ಚದಲ್ಲಿ ಉತ್ತಮ ಮಟ್ಟದಲ್ಲಿ ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ. ಆಧುನಿಕ ತಂತ್ರಜ್ಞಾನ ಬಳಸಿ ಈ ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಟ್ಟು ಈ ಭಾರತದ ಉತ್ತಮ ಪ್ರಜೆಗಳನ್ನು ಮಾಡುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ. ಅದಕ್ಕೋಸ್ಕರ ನಮ್ಮ ಹ್ಯುಮ್ಯಾನಿಟಿ ಟ್ರಸ್ಟ್ನ ಪರವಾಗಿ ನಮ್ಮದೊಂದು ಚಿಕ್ಕ ಕಾಣಿಕೆ 90 ಪ್ಲೇಟ್ ಎಂತವರು ಹೇಳಿದ್ರು, ಅದರ ಬೇಡಿಕೆಯನ್ನು ಇಟ್ಟಿದ್ರು. ಅದನ್ನು ನಾವು ಖರೀದಿ ಮಾಡಿ ಅವರ ಶಾಲೆಗೆ ಹಸ್ತಾಂತರಿಸಲಿದ್ದೇವೆ. ಅದರ ಜೊತೆಗೆ 33,500 ರೂಪಾಯಿ ಹೊಸ ಲ್ಯಾಪ್ಟಾಪ್ ಖರೀದಿಸಲಿಕ್ಕೆ ಈ ಚೆಕ್ಕನ್ನು ಅವರಿಗೆ ಹ್ಯುಮ್ಯಾನಿಟಿಯ ವತಿಯಿಂದ ನಾವು ಹಸ್ತಾಂತರಿಸಲಿದ್ದೇವೆ. Humanity is the best religion to mankind.